ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಲಿಂಗಾಯತ ಪಂಚಮಸಾಲಿ ಪೀಠದ ವಿವಾದ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಸ್ವಾಮೀಜಿ ಹಾಗೂ ಟ್ರಸ್ಟಿಗಳ ಮಧ್ಯದ ಸಂಘರ್ಷ ಇವತ್ತು ನಿನ್ನೆಯದಲ್ಲ. 2 ವರ್ಷಗಳಿಂದಲೂ ಟ್ರಸ್ಟಿಗಳು ವಚನಾನಂದ ಶ್ರೀಗಳ ಮಧ್ಯೆ ಜಟಾಪಟಿ ನಡೀತಾ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಟ್ರಸ್ಟಿಗಳು ವಚನಾನಂದ ಶ್ರೀಗಳ ಮಧ್ಯೆ ವಾಗ್ವಾದವಾಗಿರುವಂತಹ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇರುವಂಥದ್ದು. 2 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದಂತಹ ವಾಗ್ವಾದದ ವಿಡಿಯೋ ಇದು. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಟ್ರಸ್ಟಿ ಆಗಿರುವಂತಹ ಬಾವಿ ಬೆಟ್ಟಪ್ಪ ಮತ್ತು ಇತರೆ ಸದಸ್ಯರ ಜೊತೆ ಹಾಗೆ ಶ್ರೀಗಳ ಮಧ್ಯೆ ವಾಗ್ವಾದ ಆಗಿರುವಂಥದ್ದು. ಇದು ಹಣಕಾಸು ವ್ಯವಹಾರ ವಿಚಾರಕ್ಕೆಯೇ ಈ ಗಲಾಟೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. 2 ವರ್ಷಗಳ ಹಿಂದಿನ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಹದೇವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹದೇವ್, 2 ವರ್ಷಗಳ ಹಳೆಯ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ಈ ವಿಡಿಯೋದಲ್ಲಿ ಯಾವ ವಿಚಾರಕ್ಕಾಗಿ ಗಲಾಟೆ ನಡೆದಿತ್ತು? ನವೀನ್, ಇದು ಕಳೆದ 2 ವರ್ಷಗಳ ಹಿಂದಿನ ವಿಡಿಯೋ ಅಂತ ಹೇಳಿ ಸದ್ಯಕ್ಕೆ ವೈರಲ್ ಆಗ್ತಾ ಇರುವಂತದ್ದು. ಅಲ್ಲಿ ಸ್ವಾಮೀಜಿ ಮತ್ತು ಟ್ರಸ್ಟಿಗಳ ಮಧ್ಯೆ ಸಾಕಷ್ಟು ಗಲಾಟೆ ಆಗಿದೆ. ಅದಕ್ಕಿಂತ ಮುಂಚೆ ಮಠದ ಅಂದ್ರೆ ದಾವಣಗೆರೆ ಜಿಲ್ಲೆ ಹರಿಹರ ಪಂಚಮಸಾಲಿ ಮಠದಲ್ಲಿ ಏನಾಯ್ತು, ಒಂದು ಮೀಟಿಂಗ್ ಇರುತ್ತೆ, ಟ್ರಸ್ಟ್ನ ಮೀಟಿಂಗು. ಆ ಮೀಟಿಂಗ್ ನಲ್ಲಿ ಏನೇನು ಚರ್ಚೆ ಆಗಿತ್ತು ಅನ್ನೋದು ಯಾವುದು ಕೂಡ ಆ ಟೈಮಲ್ಲಿ ಬಹಿರಂಗ ಆಗಿರೋದಿಲ್ಲ. ಆ ವಿಚಾರಕ್ಕಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಆಗಿರುತ್ತೆ ಟ್ರಸ್ಟಿಗಳ ಮಧ್ಯೆ ಮತ್ತು ಸ್ವಾಮೀಜಿಗಳ ಮಧ್ಯೆ. ಈ ವಿಚಾರವಾಗಿನೇ ಪ್ರಸಾದ ನಿಲಯಕ್ಕೆ ಅಂತ ಬಂದು ಸ್ವಾಮೀಜಿ ನೇರವಾಗಿ ಅಲ್ಲಿ ಟ್ರಸ್ಟಿಗಳನ್ನ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತಾರೆ. ಅದು ಯಾವ ವಿಚಾರಕ್ಕೆ ನೀವು 1 ರೂಪಾಯಿ ಆದ್ರೂ ದುಡ್ಡು ಕೊಟ್ಟಿದ್ದೀರಾ ಅಂತ ಈ ಒಂದು ವಿಚಾರದಲ್ಲಿ ಯಾರು ದುಡ್ಡು ಕೊಟ್ಟಿದ್ರಿ, ಸಮಾಜ ಯಾರು ಕಟ್ಟಿದ್ರಿ ಅಂತ ಹೇಳಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸ್ವಾಮೀಜಿ ಅವರು ಮಾಡ್ತಾ ಇದಾರೆ. ಸಮಾಜ ಕಟ್ಟುವಲ್ಲಿ ನಂದು ಕೂಡ ಕೊಡುಗೆ ಇದೆ, ನಾನು ಕೂಡ ಸಮಾಜವನ್ನ ಕಟ್ಟಿದ್ದೀನಿ, ನಿಮ್ ಸಮಾಜಕ್ಕೆ ಕೊಡುಗೆ ಏನಿದೆ, ನೀವು 1 ರೂಪಾಯಿ ಆದ್ರೂ ಕೊಟ್ಟಿದ್ದೀರಾ ಅಂತ ಹೇಳಿ ಆ ಪ್ರಶ್ನೆಯನ್ನ ಮಾಡ್ತಾರೆ. ಇದರಿಂದ ಗೊತ್ತಾಗುತ್ತೆ ಇದು ಈಗಿನಿಂದಲ್ಲ, ಅಂದ್ರೆ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿರುವಂತದ್ದು ಮತ್ತೆ ಈ ರೀತಿ ಅಂದ್ರೆ ಇವತ್ತು ಲೆಕ್ಕ ಕೊಡೋಕೆ ಹಂತಕ್ಕೆ ಬಂದಿರುವಂತದ್ದು. 2 ಕಡೆನೂ ಉಚ್ಚಾಟನೆ ಪರ್ವ. ಈ 2 ಗಲಾಟೆಯನ್ನು ಚರ್ಚೆ ಆಗ್ತಾ ಇತ್ತು, ಕೇವಲ ಚರ್ಚೆಗೆ ಸೀಮಿತ ಆಗಿತ್ತು. ಈಗ ಅದು ಸ್ಫೋಟ ಆಗಿದೆ, ಅದು ಬಹಿರಂಗ ಸ್ಫೋಟ ಆಗಿದೆ. ಇವತ್ತು ಲೆಕ್ಕ ಕೊಡುವ ಹಂತಕ್ಕೆ ಬಂದಿದೆ. ಸ್ವಾಮೀಜಿಯವರು ಕೂಡ ನೇರವಾಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನಾವು ಯಾವುದೇ ಕಾರಣಕ್ಕೂ ಮಠವನ್ನ ಬಿಡುದಿಲ್ಲ ಹೇಳಿದ್ರು. ಸ್ವಾಮೀಜಿ ನಡೆ ನುಡಿ ಸರಿ ಇಲ್ಲ, ಅವರು ಮಠವನ್ನ ಬಿಡಲೇಬೇಕು ಅಂತ ಟ್ರಸ್ಟಿಗಳು ಹೇಳಿದ್ರು. ಹೀಗಾಗಿ 2 ಕಡೆನೂ ಅವರ ಅಂದ್ರೆ ಸ್ವಾಮೀಜಿ ಪರ ಒಂದು ಗುಂಪು ಮತ್ತೆ ಟ್ರಸ್ಟಿಗಳ ಒಂದು ಗುಂಪು ಪರ. ಮಹದೇವ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. 2 ವರ್ಷಗಳ ಹಿಂದಿನಿಂದ ಇದ್ದಂತಹ ಒಳಬೇಗುದು ಈಗ ಹೊರಗಡೆಗೆ ಸ್ಫೋಟಗೊಂಡಿದೆ. 2 ವರ್ಷಗಳಿಂದಲೂ ನಡೀತಾ ಇದ್ದಂತಹ ಜಟಾಪಟಿ ಈಗ ಬೆಳಕಿಗೆ ಬಂದಿದ್ದು, ಇದೀಗ ಹಣಕಾಸಿನ ವಿಚಾರವಾಗಿ ಲೆಕ್ಕ ಕೊಡಿ ಚಳವಳಿ ಬಂತು. ಆ ಲೆಕ್ಕ ಕೊಡಿ ಚಳವಳಿಗೆ ಉತ್ತರವಾಗಿ ಇವತ್ತು ಲೆಕ್ಕ ಕೊಡುವಂತಹ ಹಂತಕ್ಕೆ ಬಂದಿದೆ. ಜೊತೆಗೆ ಸ್ವಾಮೀಜಿಗಳ ಉಚ್ಚಾಟನೆಯಾಗಿದೆ ಅನ್ನೋದು ತಿಳಿದು ಬರ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.